ನೋಡಿ ನಿಮ್ಮ ಮನೆಯಲ್ಲಿ ಕರ್ಪೂರ ಇತ್ತು ಅಂತಂದರೆ ಈ ಥರ ಚಿಕ್ಕದಾದಂಥ ಬೋಟ್ ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಬೋದು. ಈ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗೇನು ನೋಡಿದ್ರಲ್ಲ, ಕರ್ಪೂರದಿಂದ ನೀವು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದಂಥ ಬೋಟ್ ಮಾಡ್ಬೋದು. ಈಗ ನೋಡಿದ್ರಲ್ಲ ಅದು ಯಾವ ಥರ ಮೂಮೆಂಟ್ ಆಗುತ್ತಂತ, ಅದು ಯಾವ ಥರ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಏನಾದರೂ ಈ ಥರ ಸೋಪ್ ವೇಸ್ಟ್ ಬಾಕ್ಸ್ ಇತ್ತಂತಂದರೆ ಅದನ್ನು ತಗೊಂಡು ನಾನೀಗ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಆ ಥರ ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟಾದರೂ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಕರ್ಪೂರ ಇತ್ತು ಅಂತಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೋಟ್, ಚಿಕ್ಕದಾದಂಥ ಒಂದು ಬೋಟ್ ಏನಿರುತ್ತಲ್ಲ ಅದನ್ನು ನೀವು ಮಾಡ್ಕೋಬೋದು. ನಾನೀಗ ನನಗೆ ಬೇಕಾಗಿರುವಂಥ ಒಂದು ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈಗ ಫೈನಲಾಗಿ ಇಷ್ಟು ಸೈಜಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನಾನು 2 ಮಾಡ್ಕೊಂಡಿದ್ದೀನಿ, 2 ಬೋಟ್ ಮಾಡ್ತಿದ್ದೀನಿ. ಇಷ್ಟು ಮಾಡಿಕೊಂಡು ಇದನ್ನು ಮೇಲುಗಡೆ ಅಂದರೆ ನಾವು ಬಾಣದ್ದು ಮಾರ್ಕ್ ಏನು ಹೇಳ್ತೀವಲ್ಲ, ಯಾರೋ ಮಾರ್ಕ್ ಅಂತ, ಆ ಥರ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿ ಮುಂದುಗಡೆ ಚೂಪ್ ಇರಬೇಕು, ಆ ಥರ ಮಾಡ್ಕೊಳ್ಳಿ. ಆ ಥರ 2 ಕಟ್ ಮಾಡ್ಕೊಳ್ಳಿ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೆ ಈಸಿಯಾಗಿ ಈ ಥರ ಎಲ್ಲ ಡೈ ಕ್ರಾಫ್ಟ್ ಎಲ್ಲ ಹೇಳ್ಕೊಡ್ಬೋದು. ಭಾಳಷ್ಟು ಯೂಸ್ಫುಲ್ ಆಗಿರುತ್ತೆ. ಆಮೇಲೆ ಸ್ಕೂಲ್ ಪ್ರಾಜೆಕ್ಟೂ ಈ ಥರ ಮಾಡ್ಬೋದು ನೀವು. ಏನಂತಂದರೆ ನಿಮ್ಮ ಮನೆಯಲ್ಲಿ ಈಗ ಅನ್ವಾಂಟೆಡ್ ಆಗಿ ಗೇಮ್ಸ್ ಅದಿದಂತ ಇದು ಮಾಡ್ತಿರ್ತಾರಲ್ಲ, ಅಡಿಕ್ಟ್ ಆಗ್ತಿರ್ತಾರಲ್ಲ, ಈ ಥರ ಹೇಳ್ಕೊಟ್ರೆ ಅವರಿಗೆ ಸ್ವಲ್ಪ ಸ್ಕಿಲ್ ಎಲ್ಲ ಕಲಿತಾರೆ. ಈಗ ನೋಡಿ, ನಾನು ಮತ್ತೆ ಬ್ಯಾಕ್ ಸೈಡಲ್ಲಿ ಈ ಥರ ವಿ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಯಾಕಂತಂದರೆ ಅಲ್ಲಿ ನಾವು ಕರ್ಪೂರ ಏನಿರುತ್ತಲ್ಲ, ಆ ಒಂದು ಕರ್ಪೂರನ ಇಲ್ಲಿ ನಾವು ಅಟ್ಯಾಚ್ ಮಾಡೋಕ್ಕೆ, ಅಲ್ಲಿ ಮೇಲ್ಗಡೆ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ಥರ ನಾನು ಮಾಡ್ತೀನಿ ಅಂತ. ಈ ಥರ ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಬೋದು. ಈ ಥರ ಮಾಡ್ಕೊಂಡೆ ನೋಡಿ, ನಾನು ವಿ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಈಗ ಅಲ್ಲಿ ನಾನು ತಂದಿರೋವಂಥ ಕರ್ಪೂರನ ಹಾಕ್ಕೊತಿದ್ದೀನಿ. 2 ಬೇಕಾಗಿರೋದು ಈಗ ನಮಗೆ. ಈ ಒಂದು ಕರ್ಪೂರನ ತಗೊಂಡು ಇಲ್ಲಿ ಈ ವಿ ಶೇಪ್ ಏನಿರುತ್ತಲ್ಲ ಅಲ್ಲಿ ನಾವು ಅಟ್ಯಾಚ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಏನಾದರೂ ನಿಮ್ಮ ಹತ್ರ ಕಾರ್ಡ್ ಥರ ಏನಾದರೂ, ಅಂದರೆ ಸ್ವಲ್ಪ ಸ್ಟ್ರಾಂಗ್ ಕಾರ್ಡ್ ಥರ ಏನಾದರೂ ಇತ್ತು ಅಂತಂದರೆ ನೀವು ಇಲ್ಲಿ ಫಿಕ್ಸ್ ಮಾಡ್ಬೋದು ಡೈರೆಕ್ಟು, ಓಕೆನಾ. ಇಲ್ಲಿನ ಇದು ಪೇಪರ್ ಆಗಿರೋದ್ರಿಂದ, ಅಂದರೆ ಸೋಪ್ ಬಾಕ್ಸ್ ಆಗಿರೋದ್ರಿಂದ ಇದು ಕೂಡ್ತಿಲ್ಲ ಅಲ್ಲಿ. ಸೊ ಹಂಗಾಗಿ ನಾನೀಗ ಡಬಲ್ ಪ್ಲಾಸ್ಟ್ರ್ ತೊಗೊಂಡು ಡಬಲ್ ಪ್ಲಾಸ್ಟ್ರು ಹಾಕ್ಕೊಂಬಿಡ್ತೀನಿ. ಇದಕ್ಕೆ ಬೆಟರ್ ಅದು. ಡಬಲ್ ಪ್ಲಾಸ್ಟ್ರ್ ಹಾಕ್ಕೊಂಬಿಟ್ರೆ ಈ ಥರ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ, ಅಂದರೆ ನಮಗೆ ಮೇಲ್ಗಡೆ ವೈಟ್ ಕಲರ್ ಕಾಣ್ಬೇಕಲ್ಲ, ಅಂದರೆ ಯಾವುದು ಶಿಪ್ಪು ಕೆಳಗಡೆ ಅದು ಏನದು ವರ್ಡ್ಸ್ ಎಲ್ಲ ಬರೆದಿದ್ದಾರೆ. ಹಂಗಾಗಿ ಕೆಳಗಡೆದು ನಮಗೆ ಬೇಕಾಗಿಲ್ಲ, ಇದು ಮೇಲುಗಡೆದು ನಮಗೆ ಬೇಕಾಗಿದೆ. ಹಂಗಾಗಿ ನಾನು ಮೇಲುಗಡೆ ಹಚ್ಕೊತಿದ್ದೀನಿ. ಹಚ್ಕೊಂಡು ಕೆಳಗಡೆ ಈಗ ನೋಡಿ, ಕೆಳಗಡೆ ಈ ಥರ ಕಲರ್ ಎಲ್ಲ ಇದೆ. ಕೆಳಗಡೆ ನಾನು ಈ ಒಂದು ಕರ್ಪೂರನ ಹಚ್ಕೊತಿದ್ದೀನಿ. ಇಷ್ಟೇ ನೋಡಿ, ಸಿಂಪಲ್. ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ಕರ್ಪೂರದಲ್ಲಿ ಇನ್ನೂ ಬೇರೆ ಬೇರೆ ಥರನೇ ಎಲ್ಲ ಭಾಳಷ್ಟು ಈ ಥರ ಕ್ರಾಫ್ಟ್ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಈ ಪ್ಲೇಟಲ್ಲಿ ನಾನು ನೀರು ಹಾಕ್ಕೊತೀನಿ. ಚಿಕ್ಕದು ಒಂದು ಪ್ಲೇಟಲ್ಲೇ ನೀವು ಮಾಡ್ಬೋದು. ಇದು ಯಾಕಂತಂದ್ರೆ ಭಾಳ ಸ್ಮಾಲ್ ಸೈಜಲ್ಲಿ ಮಾಡಿದ್ರಿಂದ ನೀವು ಪ್ಲೇಟಲ್ಲೇ ನೀವು ಇದನ್ನು ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದನ್ನು ಜಸ್ಟ್ ನೀರು ಹಾಕ್ಕೊಂಡೆ ಈಗ ಬಿಡ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದು ಕಾರ್ಡು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಆ ಕರ್ಪೂರ ನೀರಿಗೆ ಬಿಟ್ಟಾಗ ಹಿಂದುಗಡೆ ಅದು ಕರ್ಪೂರ ಏನಿರುತ್ತಲ್ಲ ಅದು ಸ್ವಲ್ಪ ಕರಗ್ತಾ ಹೋಗುತ್ತೆ, ಓಕೆನಾ. ಅದು ಅಂದರೆ ನೀರಿಂದ ಸ್ವಲ್ಪ ದೂರ ಆಗ್ತಾ ಹೋಗುತ್ತೆ ಕರಗ್ತಾ. ಅವಾಗ ಆ ಫೋರ್ಸಿಗೆ ಏನಾಗುತ್ತೆ ಅಂತಂದರೆ ಇದು ಮುಂದುಗಡೆ ಮೂಮೆಂಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಲೈಟಾಗಿ ಅಬ್ಸರ್ವ್ ಮಾಡ್ಬೋದು, ಮೂಮೆಂಟ್ ಆಗ್ತಿದೆ. ಈಗ ನೆಕ್ಸ್ಟ್ ಇದನ್ನು ಆ್ಯಕ್ಚುಲಿ ಹಿಂಗೆ ರಿವರ್ಸ್ ಮಾಡಿ ನೋಡ್ತೀನಿ ನೋಡಿ. ನೋಡೋಣ ಇದು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ರಿವರ್ಸ್ ಆಗ್ತಿದ್ದೀನಿ ನೋಡಿ, ನೀವು ನೋಡ್ಬೋದು ಅದು ಮೂಮೆಂಟ್ ಆಗ್ತಿದೆ. ಅಲ್ಲಿ ಹಿಂದೆ ಕರಗ್ತಾ ಹೋಗ್ತಿದೆ, ಅದು ಮೂಮೆಂಟ್ ಆಗ್ತಿದೆ. ಭಾಳ ಒಂದು ಸ್ಲೋ ಮೋಷನಲ್ಲಿ ಇದಾಗುತ್ತೆ. ಈಗ ಇನ್ನೊಂದಿದೆ, ಅದನ್ನು ರಿವರ್ಸಲ್ಲಿ ಇದು ಮಾಡ್ತೀನಿ ನಾನು. ಇದು ಆ್ಯಕ್ಚುಲಿ ಇನ್ನೂ ಕರ್ಪೂರ ಸ್ವಲ್ಪ ದಪ್ಪ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ನೋಡಿ. ಈಗ ಚೆನ್ನಾಗಿ ಮೂವ್ ಆಗ್ತಿದೆ. ಈ ಥರ ಹಿಂದ್ಗಡೆ ನೀವು ನೋಡ್ಬೋದು, ಅದು ಪೌಡ್ರ್ ಎಲ್ಲ ಬರ್ತಿದೆ ಒಂದು ಕರ್ಪೂರದ್ದು. ಈ ಥರ ಮೂಮೆಂಟ್ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾನೆ ಇರ್ತವೆ, ಓಕೆನಾ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.
ಟೇಕ್ ಕೇರ್, ಬಾಯ್ ಬಾಯ್.